ಒಂದು ನಿಮಿಷ ಇರು. ಶೋಭಾ ಆಂಟಿ, ಶೋಭಾ ಆಂಟಿ, ಮನೆಗೆ ಬೀಗ ಹಾಕಿದ್ಯಲ್ಲ. ಓ, ಫೋನ್ ಸ್ವಿಚ್ ಆಫ್ ಮಾಡ್ತಿದ್ಯಾ? ಸಿಕ್ಕರೆ ಹೇಳ್ತೀನಿ. ಷಷ್ಠಿತಾಗೆ ತಲೆನೋವು ಅಂತೆ. ಷಷ್ಠಿ ತನ್ಗ? ಅಯ್ಯೋ ಬಿಡಣ್ಣ, ಅವಳಿಗೆ ಯಾವಾಗಲೂ ತಲೆನೋವು ಬರ್ತಾನೆ ಇರುತ್ತೆ. ತಣ್ಣೀರಲ್ಲಿ ಸ್ನಾನ ಮಾಡ್ತಾಳೆ, ಮಲ್ಗೋದು ಇಲ್ಲ, ಬಿಸಿಲಲ್ಲಿ ಆಟ ಆಡ್ತಿರ್ತಾಳೆ. ಹೇಗೋ ಅಂಗಡಿಗೆ ಹೋಗ್ತೀವಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಣ್ಣ. ನೋಡಿ ಸರಿ ಬಾ. ಒಂದು ಎರಡು ಮೂರು ಅಕ್ಕ ಇಲ್ಲಿ ಇಲ್ಲಿ ಅಕ್ಕ ಇಲ್ಲಿ ಇದ್ದೀವಿ, ಇಲ್ಲಿ ಬಾಬಾ ಅಕ್ಕ ಇಲ್ಲಿ ಬಾ ಕೈ ಇಟ್ಕೊಕ್ಕ ಬಾಬಾ ಇಲ್ಲಿ ಹಿಂದೆ 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 ಔಟ್ ಔಟ್ ಔಟ್. ಅಯ್ಯೋ ಇದೇ ಕೈ. ನೀನಾ ಏನು ಕಲ್ದೇನ್ರ ಆಟದ ಮಧ್ಯೆ ನೀನಾಗ ಬರ್ತೀಯಾ? ನನ್ನ ಮೂಡೆಲ್ಲ ಹಾಳಾಗೋಯ್ತು. ನಾನು ಆಡಲ್ಲ, ನಾನು ಮನೆಗೆ ಹೋಗ್ತೀನಿ. ಮನೆಗ ಮೋಸ ಇನ್ನ 5 ರೌಂಡ್ ಆಟ ಆಡ್ಬೇಕು. ಅಕ್ಕ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟು. ಇಲ್ಲ ಇಲ್ಲ, ನೆಕ್ಸ್ಟ್ ನಾನು ಪ್ಲೀಸ್. ನೀವೇಕೆ ಇಲ್ಲಿ ನಿಂತಿದ್ದೀರಾ? ಓ, ನೀನು ಆಟ ಆಡಕ್ ಬರ್ತೀಯಾ? ಬನ್ನಿ ಎಲ್ಲರೂ ಸೇರ್ಕೊಂಡು ಆಟ ಆಡೋಣ. ಇಲ್ಲ ಇಲ್ಲಪ್ಪ, ನಾವು ಬರಲ್ಲ. ನೀವು ನೋಡಿದ್ರೆ ಇಲ್ಲಿ ಆಟ ಆಡ್ತಿದ್ದೀರಾ. ಅಲ್ಲಿ ಷಷ್ಠಿ ತನ್ನ ತಲೆನೋವು ಅಂತ ಫೋನ್ ಮಾಡಿದ್ರು. ತಲೆನೋವ ಹೇಳೇ ಇಲ್ಲ. ತಲೆನೋವು ಅಂತ ಮಲ್ಗಿರ್ತಾಳೆ, ಅದೇಂಗೆ ಹೇಳ್ತಾಳೆ? ಏನು ಷಷ್ಠಿತನ ತಲೆನೋವ? ನೆನ್ನೆ ನಮ್ಮ ಜೊತೆ ಆಟ ಆಡ್ತಿದ್ಲು. ನಾನು ಹಂಗೂ ಅವ್ರು ಬೆಳಗ್ಗೆನ ಅವ್ರ ಅಮ್ಮಂಗೆ ಕಾಲ್ ಮಾಡಿದ್ದೆ, ಅವ್ರು ಕಾಲೇ ಪಿಕ್ ಮಾಡಿಲ್ಲ. ನಡೀರಿ, ನಾವು ಬರ್ತೀವಿ. ನಡೀರ, ನೋಡ್ಕೊಂಡು ಬರೋಣ. ನಿಧಾನಕ್ಕೆ ಬಾಚೆ. ತಡಿಯಕ್ಕ, ತಲೆ ತುಂಬ ಸಿಕ್ಕಿದೆ. ಅದು ಸಿಕ್ಕಲ್ಲ, ಫ್ಯಾಷನ್. ಸಿಕ್ಕು ನಿನ್ ಫ್ಯಾಷನ್, ನಿನ್ ತಲೆ. ಇವಳು ಹೇಳ್ತಾ ಬರ್ತಿದ್ದಾಳೆ. ಅಕ್ಕ ತುಂಬ ತಲೆ ನೋತಿದೆ. ಅಂಕ ತಲೆ ನೋತಿದೆ ಒತ್ತು. ಏನು ತಲೆನೋವ? ನಿಂಗೆ ಯಾಕೆ ತಲೆನೋವು ಬರುತ್ತೆ? ನೀನೇ ಒಬ್ಳು ತಲೆನೋವು. ನಮ್ಮ ಬೆಳಗ್ಗೆ ತಣ್ಣೀರ್ ಸ್ನಾನ ಮಾಡಿದ್ರು. ಈ ಸೆಕೆಗೆ ತಣ್ಣೀರ್ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಕಣೆ. ಯಾಕೆ ಹೇಳ್ತಿದ್ದಾಳೆ? ಏನಾಯ್ತು? ತಲೆನೋವಂತೆ ಅಕ್ಕ. ಅಕ್ಕ ಯಾರು ಮಾತ್ರ ಇದ್ರೆ ಕೊಳ್ಳಿ ಪ್ಲೀಸ್, ವಾಮಿಟ್ ಬರಕಾತೈತೆ. ಅಣ್ಣಂಗೆ ಫೋನ್ ಮಾಡಿದೀವಿ. ಸರಿ, ನೀನು ಹೋಗಿ ರೆಸ್ಟ್ ಮಾಡು, ಬರ್ತೀನಿ ನಾನು. ಫೋನ್ ಮಾಡಿ ಹೇಳಿ ಇನ್ನೊಂದ್ಸಲ. ನಡಿ, ರೆಸ್ಟ್ ಮಾಡಿ ಅಂತೆ. ನನಗೆ ನಿದ್ದೆ ಬರ್ತಾ ಇಲ್ಲ, ತಲೆ ನೋತಿದೆ. ಕೈ ಸರಿ ಆಯ್ತು, ಅಳ್ಬೇಡ. ಇವಳು ಸೂರ್ಯ ನನಗೆ ಫೋನ್ ಮಾಡಿದ್ಲಂತೆ. ನಿಮ್ಮಮ್ಮ ಪಕ್ಕದ ಮನೇಲಿ ಇರ್ಲಿಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ. ನಿಮ್ಮ ಅಮ್ಮನ ನಂಬರ್ ಮಾತ್ರ ನಿಂಗೆ ನೆನಪಿರಲ್ಲ. ಬೇರೆ ಯಾರ್ದಾದ್ರೂ ನಂಬರ್ ನೆನಪಿದ್ರೆ ನನ್ಗೆ ಹೇಳು, ನಾನು ಫೋನ್ ಮಾಡ್ಕೊಡ್ತೀನಿ. ನಿನ್ನ ಫೋನ್ ನೋಡಕ್ ನನ್ಗೆ ಆಗ್ತಿಲ್ಲ. ನನ್ಗೆ ಅಮ್ಮನ ನಂಬರೇ ನೆನಪಿಲ್ಲ ಅಕ್ಕ. ಹೋಗಿ ಎಲ್ಲೋಗೋಡೆ ಅಂತ ನೋಡ್ಕೊಂಡು ಬನ್ರಿ. ಏನಾಗಲ್ಲ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಏನಾಯ್ತು? ಏನಾಯ್ತು ಪುಟ? ತಲೆನೋವ? ಅಮ್ಮನೂ ಅಂದ್ರೆ ಸಿಕ್ಕಿಲ್ಲ. ಎಲ್ಲೋಗಿರ್ಬೋದು? ಗೊತ್ತಿಲ್ಲ. ಏನಿದು ಅಲ್ಲ ಬಂದ್ಬಿಟ್ಟಿದ್ಯಾ? ಅಕ್ಕ ನೀನು ಊರವ್ರ ಕಲ್ಲ ಹೇಳ್ಬಿಟ್ಟಿದ್ಯಾ? ನೋಡಿ ತಲೆನೋವು ಹುಡುಗಿ ನಿಮಗೆ ಹೆಂಗ್ ಬೈತಿದ್ದಾಳೆ ಅಂತ. ನೋಡಿ ನೀವೆಲ್ಲರೂ ಹೊರಗಡೆ ಅಂತ ಹೆಂಗ್ ಹೇಳ್ತಿದ್ದಾಳೆ. ನೋಡಿದ್ಯಾ ಷಷ್ಠಿತಾ? ನಾವೇನೋ ಪಾಪ ಹುಡುಗಿಗೆ ತಲೆನೋವು ಅಂತ ನೋಡಕ್ ಬಂದ್ರೆ ನಮ್ಮನೆ ಹೊರಗಿನವ್ರಂತ್ಯಾ? ಆಯ್ತು ಬಿಡು, ನಾವು ವಾಪಸ್ ಹೋಗ್ತೀವಿ. ಇತ್ತೀಚೆಗೆ ನೀನು ಕದ್ದು ಮುಚ್ಚಿಗೆ ಕುಡಿತಿದ್ಯಾ, ಪಿತ್ತ ಜಾಸ್ತಿ ಆಗಿ ತಲೆನೋವು ಬಂದಿದೆ. ಯಾಕೆ ತಲೆನೋವು? ನಾನು ಬಿಟ್ಟು ತಿಂದಿರ್ತೀಯ, ಅದಕ್ಕೆ ಹೇಳೋದು ಹಂಚಿ ತಿನ್ಬೇಕು ಅಂತ. ನಿಂಗೂ ತಲೆ ಇದೆ ಅಂತ ಈಗ ಗೊತ್ತಾಯ್ತು, ಖುಷಿ ಪಡು. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ದೀರಾ. ಅವ್ರಿಗೆ ಯಾಕೆ ತಲೆನೋವು ಬಂತು ಅಂತಾನೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾಕೆ ತಲೆನೋವು ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನಾಯ್ತು ಅಣ್ಣ? ನೀವು ಪಕ್ಕದ ಮನೆಗೆ ಬಂದು ಶೋಭಾ ಆಂಟಿ ಅಂತ ಕಲಿತಿರ್ತಾರೆ. ಶೋಭಾ ಆಂಟಿ ಮತ್ತೆ ಇವರಮ್ಮ ಮಾರ್ಕೆಟಿಗೆ ಹೋಗಿದ್ದಾಳೆ. ಮೊಬೈಲ್ ನ ಮನೇಲೆ ಮಲ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದಾಳೆ. ಏನಕ್ಕೆ ಬಂದಿದ್ರಿ? ಷಷ್ಠಿತನ್ಗೆ ತಲೆನೋವು ಅಂತ ಕಣೋ, ಅಮ್ಮ ಅಂತ ಅಳ್ತಿದ್ದಾಳೆ. ಅಮ್ಮ ಮಾರ್ಕೆಟ್ಗೆ ಹೋಗೋಣ, ನಮ್ಗೆ ಹೇಳೇ ಇಲ್ವಾ ಅಲ್ವಾ? ದೊಡ್ಡವರು ಚಿಕ್ಕವ್ರಿಗೆ ಹೇಳಲ್ಲ. ಯಾಕೆ ಗೊತ್ತಾ? ನಾನು ಬರ್ತೀನಿ ಅಂತ ಆಟ ಆಡಿದ್ಯಲ್ಲ ಅದಕ್ಕೆ. ಸರಿ ಬಾ, ಒಳಗೆ ಮಲಗಿಸ್ತೀನಿ. ಅಯ್ಯೋ, ಒಳಗೆ ತುಂಬ ಶೆಕೆ ಇದೆ, ಬಾ ನೀನು ಇಲ್ಲೇ ಮಲ್ಕೋ. ಅಣ್ಣ
ಇವಳಿಗೆ ಟ್ಯಾಬ್ಲೆಟಿಗೆ ನೀರು ಹಾಕಿ ಬೆರೆಸಿ ಕೊಡೋದು ತುಂಬ ತಲೆನೋವಂತೆ. ಬೇಡಪ್ಪ, ಚಿಕ್ಕ ಮಕ್ಳಿಗೆಲ್ಲ ಟ್ಯಾಬ್ಲೆಟ್ ಕೊಡಬಾರ್ದು, ಎಫೆಕ್ಟ್ ಆಗತ್ತೆ. ಷಷ್ಠಿದ ಪುಟ ಏನಾದ್ರು ತಿಂಡಿ ತಿಂತ್ಯಾ? ತಗೊಂಬರ್ಲಾ? ಅಣ್ಣ ನಮ್ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ, ತಗೊಂಬರ್ಲಾ? ನಂಗೆ ಉಪ್ಪಿಟ್ಟು ಬೇಡ. ಉಪ್ಪಿಟ್ಟು ತಿನ್ನಲ್ವಾ ನೀನು? ಲೇಸು ಕುರ್ಕುರೆ ಅದು ತಿಂತೀಯಲ್ಲ. ಸುಮ್ಮನೆ ಇರು. ಯಾಕೆ ನೀವು ಕಿತ್ತಾಡ್ತಿದ್ದೀರಾ? ಷಷ್ಠಿ ತಪ್ಪಂತ ನೀರು ತಗೊಂಡ್ ಬರ್ಲಾ? ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ. ಇವ್ರಮ್ಮ ಬೀಗ ಹಾಕೊಂಡು ಎಲ್ಲೋ ಹೋಗಿದಾರಂತೆ. ಇವಳು ಪಕ್ಕದ ಮನೇಲಿ ಆಟ ಆಡ್ತಿದ್ಲಂತೆ. ಇಲ್ಲ ಕಣೆ, ನಿಮ್ಮಮ್ಮ ಕೀ ತಗೊಂಡು ಹೋಗಿರಲ್ಲ, ಯಾವಾಗ್ಲೂ ಪಾಟಲ್ಲೇ ಇಟ್ಟಿರ್ತಾರೆ. ಅಲ್ಲೊಂದ್ಸತಿ ಹುಡುಕ್ತೀಯಾ? ಬನ್ನಿ ಉಟ್ಕೋಣ. ಇವ್ರು ತಲೆನೋವು ಅಂತ ಒಡ್ಡಾಡ್ತಿದ್ದಾಳೆ. ನೀನ್ ಇಲ್ಲೇ ಇರು, ನಾವು ಹೋಗ್ಬರ್ತೀವಿ. ನಡಿಗೆ ನಮ್ಮ ಮನೆಗೆ ಹೋಗೋಣ. ಎಲ್ಗೂ ಬರಲ್ಲ ಅವಳು, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬೇಡ, ನಮ್ಮನೇಲೇ ಇರಲಿ. ಬೇಡ ಅಕ್ಕ, ಅವಳು ಅವಳ ಮನೇಲೇ ಹೋಗ್ಲಿ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸೈಲೆಂಟ್ ಆಗಿರುತ್ತೆ, ಯಾರ ಗಲಾಟೆನೂ ಇರಲ್ಲ. ನಿಮ್ಮ ಮನೇಲಿ ಮನುಷ್ಯ ಕಟ್ಟ ಇಲ್ದೇ ಇರ್ಬೋದು, ನಾಯಿ ಕಟ್ಟ. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಯಾರ ಮನೆಗೂ ಬೇಡ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇವ್ಳು ಅಮ್ಮ ಬರ್ಬೇಕಾದ್ರೆ ನಮ್ಮ ಮನೇಲಿ ಓದಿಂದಾನೇ ಹೋಗ್ತಾಳೆ, ಹಂಗೆ ಕಡಿಸ್ಕೊಳ್ತೀನಿ. ಸಾಕು, ಸುಮ್ಮನೆ ಇರೋ. ನಿಮ್ಗೆ ಯಾರಿಗೂ ನೋಡ್ಕೊಳಕ್ ಬರಲ್ಲ. ತಲೆನೋವು ಜಾಸ್ತಿ ಆದ್ರೆ ವಾಮಿಟ್ ಶುರು ಆಗುತ್ತೆ, ಆಮೇಲೆ ನಿಲ್ಲದೇ ಇಲ್ಲ. ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಎರಡು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ನ ತಲೆ ನೋವಿಗಿಂತ ನಿಮ್ ತಲೆ ನೋವು ಜಾಸ್ತಿ ಆಯ್ತು. ಒಬ್ರಾದ್ಮೇಲೆ ಒಬ್ರು ಮಾತಾಡ್ತಾನೆ ಇದ್ದೀರಲ್ಲ, ನಿಮ್ ಗಲಾಟೆ ನನ್ನ ತಲೆ ನೋವೇ ಹೋಯ್ತು. ನಾನು ಮನೆಗೆ ಹೋಗ್ತೀನಿ, ಹೋಗ್ರಿ. ಎಲ್ಲ ವಟ ವಟ ಅಂತಿದ್ದೀರಲ್ಲ, ನನಗೆ ತಲೆನೋವು ಬರ್ತಿದೆ. ಆ ತಲೆನೋವು. ನಾನು ಹೋಗ್ತೀನಿ. ನಾನು ಹೋಗ್ತೀನಿ. ನೋಡಿದ್ಯಾ, ನಿನ್ ತಲೆನೋವು ಅಂದ ತಕ್ಷಣ ಎಲ್ಲ ಹೊರಟೋಗ್ಬಿಟ್ರು. ದಿನ ತಲೆನೋವು ಬಂದ್ರೆ ಯಾರು ಕೇರೆ ಮಾಡಲ್ಲ. ಅದಕ್ಕೆ ಹೇಳುದು, ಮೊದಲು ಆರೋಗ್ಯ ಆಮೇಲೆ ಎಲ್ಲ ಅಂತ. ನೀವೆಲ್ಲ ಹೊರಗಿನ ಫುಡ್ ತಿಂತೀರಲ್ಲ, ಅದನ್ನ ಮೊದಲು ಅವಾಯ್ಡ್ ಮಾಡಿ. ಅದರಿಂದನೇ ತಲೆನೋವು, ಹೊಟ್ಟೆ ನೋವು, ಫುಡ್ ಪಾಯ್ಸನ್ ಆಗೋದು. ಅರ್ಥ ಆಯ್ತಾ? ಆದಷ್ಟು ಎಲ್ಲರೂ ಮನೇಲೆ ಊಟ ತಿಂಡಿ ಮಾಡಿ. ಆರೋಗ್ಯದ ವಿಷಯದಲ್ಲಿ ಸೋಂಬೇರಿತನ ಬೇಡ. ಗೊತ್ತಾಯ್ತಾ?